ಸರ್ಕಾರಿ ಬಸ್ಗಳು ಸಂಚಾರವನ್ನು ಕೂಡ ಆರಂಭಿಸಿರುವಂತದ್ದು. ಹಾಗಾಗಿ ಆ ಸರ್ಕಾರಿ ಬಸ್ಗಳ ಬಂದ್ ಕೂಡ ಇಲ್ಲಿ ಇಲ್ಲ. ಜೊತೆಗೆ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಕೂಡ ಇವತ್ತು ಬೆಳಗಿನಿಂದಲೇ ಕೂಡ ತೆರೆದುಕೊಳ್ತಾ ಇರುವಂತದ್ದು. ಬಂಧನ ಬಿಸಿ ತರ್ತಾ ಇಲ್ಲ. ಹೀಗಾಗಿ ಮಂಗಳೂರು ನಗರ ಭಾಗದಲ್ಲಿ ಹೇಳುವುದಾದ್ರೆ ಯಾವುದೇ ರೀತಿಯಂತ ಬಂದ್ಗೆ ರೆಸ್ಪಾನ್ಸ್ ಕೂಡ ವ್ಯಕ್ತ ಆಗಿಲ್ಲ. ಜೊತೆಗೆ ಮಂಗಳೂರಿನಲ್ಲಿ ಇದುವರೆಗೂ ಕೂಡ ಯಾವುದೇ ಸಂಘಟನೆಗಳು ಬಂದ್ಗೆ ಕರೆ ನೀಡಿಲ್ಲ. ಜೊತೆಗೆ ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹಾಗಾಗಿ ಮಂಗಳೂರಿನಲ್ಲಿ ಬಂದ್ನ ಬಿಸಿ ಯಾವುದೇ ರೀತಿಯಾಗಿ ತಟ್ಟಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ಹೇಳಬೇಕಾದ್ರೆ ಯಾವುದೇ ರೀತಿಯಂತ ಬಂದ್ ರಾಜ್ಯಾದ್ಯಂತ ಇದ್ರೆ ಕೂಡ ಮಂಗಳೂರಿನಲ್ಲಿ ಆ ಒಂದು ಬಿಸಿ ಇರೋದೇ ಇಲ್ಲ. ಬೆಂಗಳೂರಿನಲ್ಲಿ ಬಂದ್ನ ಏನು ರೆಸ್ಪಾನ್ಸ್ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಇಲ್ಲ. ಇವತ್ತು ಕೂಡ ಆ ಬಂದ್ಗೆ ಯಾವುದೇ ರೀತಿಯಂತ ಬೆಂಬಲ ವ್ಯಕ್ತ ಆಗದೆ ಇರುವಂತದ್ದು. ಜೊತೆಗೆ ಇಲ್ಲಿ ಕನ್ನಡ ಪರ ಸಂಘಟನೆಗಳು ಎನ್ನುವಂಥದ್ದು ಅಷ್ಟಾಗಿ ಸಕ್ರಿಯವಾಗಿಲ್ಲ. ಹೀಗಾಗಿ ಬಂದ್ಗೆ ಅಷ್ಟಾಗಿ ಯಾರು ಬೆಂಬಲ ಕೊಡ್ಲಿಲ್ಲ, ರೆಸ್ಪಾನ್ಸ್ ಕೂಡ ಕೊಡ್ಲಿಲ್ಲ. ಶ್ರೀಪಾದ್, ದಿನೇಶ್ ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಫೈನಿಂದ ಅಭಿಷೇಕ್ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ. ರಾಜಧಾನಿಯಲ್ಲಿ ಯಾವ ರೀತಿ ಇದೆ ಬಂಧನ ವಾತಾವರಣ ಅನ್ನೋದ್ರ ಬಗ್ಗೆ. ಅಭಿಷೇಕ್, ಬೆಂಗಳೂರಿನಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ, ಜನ ಏನ್ ಹೇಳ್ತಾರೆ? ಪಾಟೀಲ್ರೆ, ಮೊದಲನೇದಾಗಿ ಇವತ್ತು ಬೆಳಗ್ಗೆ 11:30 ಒಂದು ರ್ಯಾಲಿಗೆ ಏನ್ ಕರೆ ಕೊಟ್ಟಿದ್ದಾರೆ, ಆ ಹಿನ್ನೆಲೆ ಟೌನ್ ಹಾಲ್ ನ ಮುಂಭಾಗದಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿಯನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ನೂರಾರು ಸಂಘಟನೆಗಳು ನಮ್ಮ ಜೊತೆ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಈ ಸದ್ಯ ನಾನು ಟೌನ್ ಹಾಲ್ ನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಸಾಮಾನ್ಯವಾಗಿ ವಾಟಾಳ್ ನಾಗರಾಜ್ ಬರೋದು ತಡವಾಗುತ್ತೆ. ಆದರೆ ಪೊಲೀಸರ ಪ್ರಿಪರೇಷನ್ ಈಗಾಗಲೇ ಆರಂಭ ಆಗಿರುವಂತದ್ದು. ಒಂದ್ ಕಡೆ ಕೆಎಸ್ಆರ್ಪಿ ತುಕಡಿ ಇರುವಂತದ್ದು, ಮತ್ತೊಂದು ಕಡೆ ಬೆಂಗಳೂರು ಸಿಟಿ ಪೊಲೀಸರ ವಾಟರ್ ಜೆಟ್ ಇರುವಂತದ್ದು. ಇದೆರಡನ್ನೂ ಕೂಡ ನಾವೀಗ ಗಮನಿಸ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಮಫ್ತಿಯಲ್ಲಿ ಪೊಲೀಸರನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಈಗ ಅವಶ್ಯಕತೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಗಮನಿಸಬೇಕು ಅಂದ್ರೆ ಬೆಂಗಳೂರಿನಲ್ಲಿ ತೀರಾ ಬದಲಾದ ವಾತಾವರಣ ಏನೋ ಕಾಣ್ತಿಲ್ಲ. ಈ ಸದ್ಯ ಮಟ್ಟಿಗೆ ಜನಜೀವನ ಸಾಮಾನ್ಯವಾಗಿರುವಂತದ್ದು. ಸಾಮಾನ್ಯವಾಗಿ ಜೆಸಿ ರೋಡ್ ನಲ್ಲಿ ಇರುವಂತಹ ಟ್ರಾಫಿಕ್ ಆಗಿರ್ಬೋದು, ಕೆಆರ್ ಮಾರ್ಕೆಟ್ಗೆ ಕನೆಕ್ಟ್ ಆಗುವಂತಹ ಟ್ರಾಫಿಕ್ ಆಗಿರ್ಬೋದು, ಬಸ್ಗಳ ಸಂಚಾರ ಹಾಗೆಯೇ ಇದೆ, ಆಟೋಗಳ ಸಂಖ್ಯೆ ಹಾಗೆಯೇ ಇದೆ. ಸಾಮಾನ್ಯವಾಗಿ ಓಡಾಡ್ತಿರುವಂತಹ ಟೂ ವೀಲರ್ಗಳಾಗಿರ್ಬೋದು, ಕ್ಯಾಬ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಹಾಗೆ ಕಾಣ್ತಿರುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ಸುತ್ತಮುತ್ತ ಜಾಗದಲ್ಲಿ ಒಂದು ಫೈರ್ ಆಂಬ್ಯುಲೆನ್ಸ್ ಆಗಿರ್ಬೋದು ಎಲ್ಲವನ್ನ ಕೂಡ ತರಿಸಿ ನಿಲ್ಲಿಸಲಾಗಿರುವಂತದ್ದು. ಕಾರಣ ಏನಂತ ನಾವು ನೋಡಿದಾಗ ಸಾಮಾನ್ಯವಾಗಿ ವಾಟಾಳ್ ನಾಗರಾಜ್ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿಂದ ತಮ್ಮ ರ್ಯಾಲಿಯನ್ನ ಆರಂಭ ಮಾಡುವಂತ ಹಿನ್ನೆಲೆಯನ್ನು ಕಳೆದ ಅನೇಕ ಬಾರಿ ನಾವು ನೋಡಿರುವಂತದ್ದು. ಈ ಕಾರಣದಿಂದಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಇದ್ರೆ ಅವರನ್ನ ಇಲ್ಲಿ ಈ ಒಂದು ಸ್ಪಾಟ್ ನಿಂದಲೇ ವಶಕ್ಕೆ ಪಡೆಯಬಹುದಾಗಿರುವಂತಹ ಸಾಧ್ಯತೆ ಇದೆ. ಸೊ ಈಗ ಬಂದ್ಗೆ ಅವರು ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಅನೇಕ ಸಂಘಟನೆಗಳು ನೈತಿಕ ಬೆಂಬಲವನ್ನು ಸೂಚಿಸಿರುವಂತದ್ದು. ಅನೇಕ ಸಂಘ ಸಂಸ್ಥೆಗಳಿಂದ ನೇರವಾಗಿ ಬೆಂಬಲವನ್ನು ಸೂಚಿಸಲಾಗಿರುವಂತದ್ದು. ಕೆಲ ಶಾಲೆಗಳು ಮಾತ್ರ ಈಗ ಮುಚ್ಚಿದ್ದೇವೆ ಅಂತ ಹೇಳಲಾಗಿದ್ರು ಕೂಡ ಕೆಲವೆಡೆ ಇವತ್ತು ಶಾಲೆ ಕಂಟಿನ್ಯೂ ಆಗುತ್ತೆ ಅನ್ನೋ ಮಾತನ್ನ ಕೂಡ ಈಗ ಅಸೋಸಿಯೇಷನ್ಗಳು ತಿಳಿಸಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಬೆಳಿಗ್ಗೆ ಈ ಸದ್ಯ 6:45 ಆಗಿದೆ. 6:45ಗೆ ಸಾಮಾನ್ಯವಾಗಿ ಜೆಸಿ ರಸ್ತೆ ಆಗಿರ್ಬೋದು, ಟೌನ್ ಹಾಲ್ ಸಮೀಪ ಯಾವ ರೀತಿ ದೃಶ್ಯಾವಳಿ ಇರ್ತಿತ್ತು ಅದೇ ರೀತಿ ಇದೆ. ಪ್ರಾಬಬ್ಲಿ ಈ ಒಂದು ಬಂಧನ ಬಿಸಿ ಏನಾದರೂ ಹೆಚ್ಚಾಗಂಗಿದ್ರೆ ಸುಮಾರು 10 ಗಂಟೆಯ ನಂತರ ಆರಂಭ ಆಗುವಂತ ನಿರೀಕ್ಷೆ ಇರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಇನ್ನು ನಗರದ ಹಲವು ಕಡೆ ಬಿಎಂಟಿಸಿ ಬಸ್ಗಳು ಸಂಚರಿಸ್ತಾ ಇವೆ. ಸಾರ್ವಜನಿಕರು ಕೂಡ ಸಾಮಾನ್ಯ ದಿನದಂತೆ ಸಂಚಾರ ಮಾಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನನೋ ಜನ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸಂಚಾರಕ್ಕೆ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ಮೆಜೆಸ್ಟಿಕ್ ನಿಂದ ಎಲ್ಲ ನಗರದ ಕಡೆ ಬೆಂಗಳೂರ ಮೂಲೆ ಮೂಲೆಗೂ ಬಸ್ಗಳ ಸಂಚಾರ ಯಥಾವತ್ ಎಂದಿನಂತೆ ಇದೆ. ಕೆಆರ್ ಮಾರ್ಕೆಟ್ ಅಲ್ಲೂ ಜನನೋ ಜನ. ನೋಡಿ, ಕರ್ನಾಟಕ ಬಂದ್ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನೋಡಿ ಕೆಆರ್ ಮಾರ್ಕೆಟ್ ಅಲ್ಲಿ. ಆಟೋಗಳನ್ನು ನೋಡ್ತಾ ಇದ್ದೀರಿ, ಬಸ್ಗಳನ್ನು ನೋಡ್ತಾ ಇದ್ದೀರಿ, ಜನನ್ ನೋಡ್ತಾ ಇದ್ದೀರಿ, ವ್ಯಾಪಾರಸ್ಥರನ್ನು ನೋಡ್ತಾ ಇದ್ದೀರಿ. ಇದು ಕೆಆರ್ ಮಾರ್ಕೆಟ್ನ ಪರಿಸ್ಥಿತಿ. ಕಾರವಾರ, ಕಲಬುರಗಿ ಕೆಆರ್ ಮಾರ್ಕೆಟ್.
ಈ 3 ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಾರವಾರದಲ್ಲಿ ಬಸ್ಗಳು ಓಡಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಕಲಬುರಗಿಯಲ್ಲಿಯೂ ಕೂಡ ಅಷ್ಟೇ ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಾ ಇದೆ. ಇನ್ನ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಜನ ಓಡಾಡ್ತಾ ಇದ್ದಾರೆ. ವ್ಯಾಪಾರ ವಹಿವಾಟು ಪ್ರತಿದಿನಕ್ಕಿಂತ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಅಲ್ಲಿ. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಎಸ್, ಸೊ ಕಲಬುರಗಿ, ಬೆಂಗಳೂರು ಸೇರಿದಂತೆ ಮಂಗಳೂರು, ಮೈಸೂರು ಈ ಎಲ್ಲಾ ಭಾಗದಲ್ಲಿ ಈ ಬಂದ್ಗೆ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅನ್ನೋದ್ರ ಬಗ್ಗೆ ನಾವು ನಿರಂತರವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ರಾಜಧಾನಿ ಬೆಂಗಳೂರಿನಲ್ಲಿಯೂ ಕೂಡ ಬಂದ್ನ ಇಫೆಕ್ಟ್ ತಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ. ಬಸ್ಗಳು ಓಡಾಡ್ತಾ ಇದೆ, ಆಟೋಗಳು ಓಡಾಡ್ತಾ ಇದೆ, ಮೆಟ್ರೋ ಸಂಚಾರ ಇದೆ, ಬಿಎಂಟಿಸಿ ಬಸ್ಗಳಿದೆ, ಜನರು ಕೂಡ ಓಡಾಡ್ತಾ ಇದ್ದಾರೆ. ಇಲ್ಲ, ಪೊಲೀಸರು ಹೇಳಿದ್ದಾರೆ ಬಲವಂತವಾಗಿ ಬಂದ್ ಮಾಡಿಸೋಂಗಿಲ್ಲ, ಯಾರಿಗೂ ತೊಂದರೆ ಕೊಡೋಂಗಿಲ್ಲ, ಆ ರೀತಿ ಆದ್ರೆ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಇನ್ನು ಮೆರವಣಿಗೆಗೆ, ಪ್ರತಿಭಟನಾ ರ್ಯಾಲಿಗಳಿಗೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಸೊ ಯಾವ ರೀತಿ ಇರುತ್ತೆ ಈ ಬಂದ್ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಈಗ ಕರ್ನಾಟಕ ಸಂಘಟನೆಗಳು ಕೂಡ ಹೇಳಿವೆ, ಇದು ನಿಮ್ಮೆಲ್ಲರ ಬಂದ್, ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲಾಸಿಪಾಳ್ಯದಿಂದ ವೀರೇಶ್, ಮೈಸೂರಿನಿಂದ ವಿನೋದ್. ಎಸ್ ವೀರೇಶ್, ಯಾವ ರೀತಿ ಇದೆ ಪರಿಸ್ಥಿತಿ? ಈಗ ನಾವು ನೋಡ್ತಾ ಇದ್ವಿ ಕೆಆರ್ ಮಾರ್ಕೆಟ್ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ, ಏನು ಸಮಸ್ಯೆ ಆಗಿಲ್ಲ. ಕಲಾಸಿಪಾಳ್ಯದಲ್ಲಿ ತಾವಿದ್ದೀರಿ, ಈಗ ಬಂದ್ನ ವಿಚಾರವಾಗಿ ಏನ್ ಮಾಹಿತಿ ಕೊಡ್ತೀರಿ? ಶ್ರೀಪಾದ್ ಪಟೇಲ್, ನಾ ಪ್ರೆಸೆಂಟ್ ಈಗ ಕಲಾಸಿಪಾಳ್ಯ ಬಸ್ ನಿಲ್ದಾಣದಿದ್ದೇನೆ. ಅಂದ್ರೆ ಖಾಸಗಿ ಬಸ್ ನಿಲ್ದಾಣ. ಇಲ್ಲಿಂದ ಟಿ ನರಸೀಪುರ, ತಲಕಾಡು, ಮಾದೇಶ್ವರ ಬೆಟ್ಟ, ಮುಳಿಬಾಗಿಲು, ಮತ್ತೊಂದು ಕಡೆ ಹಲವು ಕಡೆ ಈ ಒಂದು ತಮಿಳುನಾಡಿಗೆ ಬಸ್ಗಳು ಸಹ ಹೋಗ್ತಿದೆ. ಎಂದಿನಂತೆ ಸಂಚಾರ ಆಗ್ತಿದೆ. ಸಾರ್ವಜನಿಕರು, ಪ್ರಯಾಣಿಕರು ಸಹ ಹೋಗ್ತಾ ಇದ್ದಾರೆ ಎಂದಿನಂತೆ. ಆದ್ರೆ ಬಂದ್ಗೆ ಬೆಂಬಲ ನೀಡಲ್ಲ ಅಂತ ಇಲ್ಲಿನ ಚಾಲಕರು ಸಹ ಹೇಳ್ತಿದ್ದಾರೆ. ಯಾಕಂದ್ರೆ ತುಂಬಾ ಲಾಸ್ ಇದೆ. ಈ ಶಕ್ತಿ ಯೋಜನೆ ಬಂದ್ರಿಂದ ನಮಗೆ ತುಂಬಾ ಲಾಸ್ ಆಗ್ತಿದೆ. ಒಂದೊಂದು ಬಸ್ಗೆ 5-6 ಸೀಟ್ಗಳು ಮಾತ್ರ ಬರ್ತಿದೆ. ಈ ಲಾಸ್ ಆಗುತ್ತೆ ಸರ್ ಅಂತ ಇಲ್ಲಿನ ಚಾಲಕರು ಸಹ ಸ್ಪಷ್ಟಪಡಿಸಿದ್ದಾರೆ. ನೀವು ನೋಡ್ತಿರ್ಬೋದು, ಇದು ಕಲಾಸಿಪಾಳ್ಯ ಖಾಸಗಿ ಬಸ್ ನಿಲ್ದಾಣ. ಮತ್ತೊಂದು ಕಡೆ ಬಿಎಂಟಿಸಿ ನೋಡ್ತಿರ್ಬೋದು, ಬಿಎಂಟಿಸಿ ಬಸ್ಗಳು ಸಂಚಾರ ಆಗ್ತಿದೆ. ಎಲ್ಲ ಹಲವು ಭಾಗಗಳಿಗೆ ಹೋಗ್ತಿದ್ದೇವೆ, ಸಂಚಾರ ಮಾಡ್ತಿದೆ. ಎಂದಿನಂತೆ ನಾರ್ಮಲ್ ದಿನ ಹೇಗಿದೆ ಅದೇ ರೀತಿಯಾಗಿ ಬೆಂಗಳೂರು ಇದೆ. ಒಂದ್ ಕಡೆ ಕೆಆರ್ ಮಾರ್ಕೆಟ್ ಆಯ್ತು, ಮೆಜೆಸ್ಟಿಕ್ ಆಯ್ತು, ಕಲಾಸಿಪಾಳ್ಯ ಬಸ್ ನಿಲ್ದಾಣ ಆಯ್ತು, ಸಾಕಷ್ಟು